ಬಂಧುಗಳೇ ನಮಸ್ಕಾರ. SS ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. 2025ರ ವೈಕುಂಠ ಏಕಾದಶಿ ಯಾವಾಗ, ಅದರ ಮಹತ್ವವೇನು, ಆಚರಣೆ, ಉಪವಾಸ ಹೇಗೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಲೋಕರಕ್ಷಕ, ಲೋಕೋದ್ಧಾರಕ ಶ್ರೀ ವಿಷ್ಣುವಿನ ಕುರಿತು ಭಕ್ತಿ ಶ್ರದ್ಧೆಯಿಂದ ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡುವರೋ ಅವರ ಜೀವನದಲ್ಲಿ ಸುಖ, ಸಮೃದ್ಧಿ, ಧನ ಪ್ರಾಪ್ತಿ ಅಷ್ಟೇ ಅಲ್ಲದೆ ಅವರಿಗೆ ಮರಣಾನಂತರ ಮೋಕ್ಷ ದೊರೆಯುವುದು. 2025ರ ವೈಕುಂಠ ಏಕಾದಶಿ ಜನವರಿ ತಿಂಗಳು 10ನೇ ತಾರೀಕು ಇದೆ. ಇದನ್ನು ವಿಶೇಷ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಇದು ಮೋಕ್ಷದ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ಇದರ ದಂತಕತೆ ಹೇಳುತ್ತೇನೆ ಕೇಳಿರಿ. ವೈಕುಂಠ ಏಕಾದಶಿಯ ಕುರಿತು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಒಮ್ಮೆ ಮುರಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದು ದೇವಾನುದೇವತೆಗಳಿಗೆ ಕಿರುಕುಳ ನೀಡುತ್ತಿದ್ದನು. ಆಗ ಅವರು ಭಗವಾನ್ ಶ್ರೀಹರಿ ವಿಷ್ಣುವಿನ ಸಹಾಯ ಕೋರಿದರು. ಆಗ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ಯೋಗಾಮಯ ಎಂಬ ದೇವತೆಯನ್ನು ಕರೆದು ಅವಳು ಮುರಾಸುರನನ್ನು ಕೊಂದಳು. ಆಗ ಪ್ರಸನ್ನನಾದ ವಿಷ್ಣು ಅವಳಿಗೆ ಏಕಾದಶಿ ಎಂದು ಉಪವಾಸ ನೀಡಿದನು ಮತ್ತು ಅವಳು ಭೂಮಿಯ ಎಲ್ಲ ಜನರ ಪಾಪವನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ಘೋಷಿಸಿದನು. ಹಾಗಾಗಿ ಈ ದಿನ ಉಪವಾಸ ಆಚರಿಸಿ, ಈ ದಿನ ಭಕ್ತಿಯಿಂದ ನಸುಕಿನ ವೇಳೆ ಎದ್ದು ಸ್ನಾನ ಮತ್ತು ಪೂಜೆ ಮುಗಿಸಿ ಭಗವಾನ್ ವಿಷ್ಣು, ಶ್ರೀನಿವಾಸ, ವಿಠ್ಠಲನ ಅಥವಾ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಅಂದು ದೇವಾಲಯದಲ್ಲಿ ವೈಕುಂಠ ದ್ವಾರ ತೆರೆಯುತ್ತಾರೆ. ಆ ದ್ವಾರದ ಮುಖಾಂತರ ಶ್ರೀ ವಿಷ್ಣುವಿನ ದರ್ಶನ ಈ ಪವಿತ್ರ ದಿನ ಮಾಡಿದರೆ ಮೋಕ್ಷವು ದೊರೆಯುವುದು ಮತ್ತು ಸಕಲ ಸುಖ, ಸಮೃದ್ಧಿ, ಧನ ಪ್ರಾಪ್ತಿಯಾಗುವುದು. ಇನ್ನು ಉಪವಾಸದ ಕುರಿತು ನೋಡುವುದಾದರೆ ಈ ವೈಕುಂಠ ಏಕಾದಶಿಯ ದಿನ ಉಪವಾಸ ಮಾಡುವುದು ಮತ್ತು ಉಳಿದೆಲ್ಲ ವರ್ಷದ 23 ಏಕಾದಶಿಗಳ ಉಪವಾಸಕ್ಕೆ ಸಮನಾಗಿರುತ್ತದೆ. ಈ ದಿನ ಪೂರ್ತಿ ದಿನ ಉಪವಾಸ ಮಾಡಿ ಜಾಗರಣೆ ಮಾಡಬೇಕು. ವಿಷ್ಣು ನಾಮ ಜಪ ಮತ್ತು ಧ್ಯಾನ ಮಾಡಬಹುದು. ಏಕಾದಶಿಯ ಮರುದಿನ ದ್ವಾದಶಿಯಂದು ಪೌಷ್ಟಿಕ ಆಹಾರ ಸೇವನೆ ಮಾಡಬಹುದು. ಧನ್ಯವಾದಗಳು.